ವಾಟ್ ಈಸ್ ದ ವರ್ಕ್ ಡನ್ ಬೈ ದ ಫೋರ್ಸ್ ಆಫ್ ಗ್ರಾವಿಟಿ ಆನ್ ಅ ಸ್ಯಾಟಲೈಟ್ ಮೂವಿಂಗ್ ಅರೌಂಡ್ ದ ಅರ್ತ್ ಅಂತ ಹೇಳಿದ್ರೆ ಏನು, ಸ್ಯಾಟಲೈಟು ಭೂಮಿ ಸುತ್ತುತ್ತೆ ಸರಿನಾ. ಇಂಥ ಸುತ್ತುವಂಥ ಸ್ಯಾಟಲೈಟ್ ಮೇಲೆ ಗ್ರಾವಿಟಿ ಎಂಥ ಕೆಲಸ ಮಾಡ್ತಾಯಿದೆ ಅಂತ ಹೇಳಿ. ಮೊದಲನೇದಾಗಿ ಈ ಥರ ಒಂದು ವಸ್ತು ಇತ್ತು ಅಂತ ಹೇಳಿದ್ರೆ ಗ್ರಾವಿಟಿ ಏನು ಮಾಡುತ್ತೆ, ಅದನ್ನು ಒಳಗೆ ಈ ಥರ ಎಳೆಯೋದಕ್ಕೆ ನೋಡುತ್ತೆ ಅಲ್ವಾ. ದಿಸ್ ಈಸ್ ದ ಫೋರ್ಸ್ ಆಫ್ ಗ್ರಾವಿಟಿ. ಆದರೆ ಇದು ಸರ್ಕ್ಯುಲರ್ ಪಾತ್ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಮೂಮೆಂಟಲ್ಲಿ ಅದರ ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ, ಇಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್. ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಗ್ರಾವಿಟಿ ಚಾಪ್ಟರಲ್ಲಿ ನೋಡಿದ್ದೀವಿ. ನಿಮ್ಗೆ ಇದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಗ್ರಾವಿಟಿ ಚಾಪ್ಟರಲ್ಲಿ ಪ್ರಾಕ್ಟಿಕಲ್ಸ್ ಜೊತೆಗೆ ಥಿಯರಿ ಅವೆಲ್ಲ ಕೂಡ ಮಾಡಿದ್ದೀವಿ. ಇದನ್ನೆಲ್ಲ ದಟ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಅ ಸರ್ಕ್ಯುಲರ್ ಪಾತ್ ಇಸ್ ಪರ್ಪೆಂಡಿಕ್ಯುಲರ್ ಅಟ್ ಅ ಪಾಯಿಂಟ್ ಅಂತೆಲ್ಲ ಹೇಳಿ ಸರಿ ಅಂತ ಹೇಳಿದ್ರೆ ಇದು 90 ಡಿಗ್ರಿ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಇದನ್ನೆಲ್ಲ ನಿಮ್ಗೆ ಜ್ಞಾಪಕ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಓದಿಲ್ಲ ಅಂತ ಹೇಳಿದ್ರೆ ಅದನ್ನು ಮುಗಿಸ್ಕೊಂಡು ಇಲ್ಲ ಈ ಪ್ರಶ್ನೆಗೆ ಬರ್ಬೇಕು ನೀವು ಸರಿನಾ, ಇಲ್ಲಾಂದರೆ ಈ ಪ್ರಶ್ನೆ ಅರ್ಥ ಆಗೋಲ್ಲ. ಹಾಂ, ಇವಾಗ ಒಂದು ವಸ್ತು ಡಿಸ್ಪ್ಲೇಸ್ಮೆಂಟು ಒಂದು ದಿಕ್ಕಲ್ಲಿದೆ, ಗ್ರಾವಿಟಿ ಕೆಳಗಿಳಿತಾ ಇದೆ, ಇದು ಒಂದು ಎರಡು ಕಡೆನ ಬಲ್ಕಡೆನ ಹೋಗ್ತಾ ಇದೆ ಅಲ್ವಾ. ಈ ಥರ ಇರಬೇಕಾದ್ರೆ ವರ್ಕ್ ಏನಾಗುತ್ತೆ, ವರ್ಕ್ ವಿಲ್ ಬಿ ಝೀರೋ. ರೀಸನ್ ಏನಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಅ ಸೆಂಟ್ರಲ್ ಸೀಕಿಂಗ್ ಫೋರ್ಸ್ ಅಂತ ಹೇಳಿದ್ರೆ ಅದು ಮಧ್ಯ ಎಳೆಕ್ಕೆ ನೋಡುತ್ತೆ. ಅ ಸ್ಯಾಟಲೈಟ್ ಮೂವಿಂಗ್ ಅರೌಂಡ್ ದ ಅರ್ತ್ ಗೆಟ್ಸ್ ಡಿಸ್ಪ್ಲೇಸ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಫ್ ಗ್ರಾವಿಟೇಷನಲ್ ಪುಲ್ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಪಾಯಿಂಟ್ ತೊಗೊಳ್ಳಿ, ನೀವು ಹಿಂಗೆ ಹೋಗಿ ಸೇ ಸಮ್ ಪಾಯಿಂಟ್ ಲೈಕ್ ದಿಸ್. ಸೊ ಇದು ನಿಮ್ಮ ಗ್ರಾವಿಟೇಷನಲ್ ಪುಲ್ ಅಂತ ತಿಳ್ಕೊಳ್ಳೋಣ ಆಯಿತಾ. ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಯಾವ ದಿಕ್ಕಲ್ಲಿರುತ್ತೆ, ಪರ್ಪೆಂಡಿಕ್ಯುಲರ್ ದಿಕ್ಕಲ್ಲಿರುತ್ತೆ. ಸೊ ಎಲ್ಲ ಪಾಯಿಂಟಲ್ಲೂ ಅದೇ ರೀತಿಯಲ್ಲಿರುತ್ತೆ, ಇದು ಒಂದೇ ಅಲ್ಲ ಎಲ್ಲ ಪಾಯಿಂಟಲ್ಲೂ. ಅದು ಅರ್ಥ ಮಾಡ್ಕೊಬೇಕು ನೀವು. ಸೊ ನೀವು ಯಾವುದೇ ಪಾಯಿಂಟ್ ತೊಗೊಂಡ್ರು ಇದೇ ರೀತಿಯಲ್ಲಿ ನೀವು ಕಾಣುತ್ತೆ ಇದು ನಿಮ್ಮ ಮೋಷನ್. ಸೊ ವಾಟ್ ಕ್ಯಾನ್ ವಿ ಟೆಲ್, ದಸ್ ಗ್ರಾವಿಟಿ ಡಸ್ ನೋ ವರ್ಕ್ ಆನ್ ದ ಸ್ಯಾಟಲೈಟ್ ಅಲ್ವಾ, ವಿಚ್ ಇಸ್ ಗೋಯಿಂಗ್ ರೌಂಡ್ ದ ಅರ್ತ್. ಸೊ ಇದು ನಿಮ್ಮ ಉತ್ತರ. ಇದನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ಗ್ರಾವಿಟಿ ಚಾಪ್ಟರ್ ಚೆನ್ನಾಗಿ ಮಾಡಿರಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ಮೊದಲು ಮಾಡಿ, ಆಮೇಲೆ ಈ ಪ್ರಶ್ನೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ.